ನೀಲಾಂಜನಾಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೇಶ್ವರಂ. ಓಂ ಶಂ ಶನೇಶ್ವರಾಯ ನಮಃ. ಸಮಸ್ತ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಶನಿ ಮಹಾದೇವ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಮಾರ್ಚ್ 29, ಮಾರ್ಚ್ ತಿಂಗಳ ಕೊನೆಯ ಭಾಗದಲ್ಲಿ. ಈಗಾಗಲೇ ಕಟಕ ರಾಶಿ ಕಟಕ ಲಗ್ನದವರೆಗೂ ಕೂಡ ಒಂದು ಶನಿಯ ಮಹತ್ವೇ ಅಂದರೆ ಹೇಗಿರ್ತಕ್ಕಂಥದ್ದಿರುತ್ತೆ, ಯಾವ ರಾಶಿಯನ್ನು ನೋಡ್ತಾನೆ, ಇಲ್ಲಿ ಏನು ಸಮಸ್ಯೆ ಬರುತ್ತೆ, ಯಾವಾಗ ಹೇಗಿರಬೇಕು ಅಂತಕ್ಕಂಥದ್ದು ನಾನು ತಿಳಿಸ್ಕೊಟ್ಟಿದ್ದೇನೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹರಾಶಿ ಸಿಂಹಲಗ್ನಕ್ಕೆ ಶನಿಯ ಒಂದು ತತ್ವ ಹೇಗಿರ್ತಕ್ಕಂಥದ್ದು, ಯಾವ ಒಂದು ಸಮಸ್ಯೆಯನ್ನು ಎದುರಿಸ್ತಾರೆ, ಹೇಗೆ ಇರತಕ್ಕಂಥದ್ದು, ಯಾವ ಒಂದು ಕೂತಿರ್ತಕ್ಕಂಥ ಶನಿಯ ನೋಟಗಳು ಹೇಗಿರ್ತಕ್ಕಂಥದ್ದಿರುತ್ತೆ, ಇವೆಲ್ಲವನ್ನು ನಾವು ನೋಡ್ತೀವಿ. ನೋಡಿ, ಶನಿ ಕೂತಿರ್ತಕ್ಕಂಥ ಸ್ಥಾನವನ್ನು ಒಂದಷ್ಟು ಅಭಿವೃದ್ಧಿಯನ್ನು ಮಾಡುತ್ತೆ, ಆದರೆ ನೋಡ್ತಕ್ಕಂಥ ಸ್ಥಾನವನ್ನು ಸಮಸ್ಯೆಯನ್ನು ಮಾಡುತ್ತೆ. ಇದು ಅಷ್ಟೇ ಸತ್ಯ. ಒಳ್ಳೆಯ ಸ್ಥಾನದಲ್ಲಿ ಕೂತಿದ್ರು ಕೂಡ ನೋಟದ ಸ್ಥಾನಗಳು, ಅದಕ್ಕೆ ಶನಿಯ ವಕ್ರದೃಷ್ಟಿ ಅಂತ ನೋಡಿದ್ವಿ. ಆ ದೃಷ್ಟಿ ಇದೆಯಲ್ಲ, ಇಸ್ ಅ ಮೋಸ್ಟ್ ಪವರ್ಫುಲ್ ಒನ್ ಅಂತ ಕೂಡ ಕರೆದ್ವಿ. ಹಾಗಾಗಿ ಹೇಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ನಾವು. ನೋಡಿ, ಶನಿ ಮಹಾತ್ಮ ಅತ್ಯಂತ ಒಂದು ಧರ್ಮವನ್ನು ಕಾಪಾಡ್ತಕ್ಕಂಥದ್ದಿರುತ್ತೆ, ಶಿಸ್ತನ್ನು ಕಾಪಾಡ್ತಕ್ಕಂಥ ವ್ಯಕ್ತಿ, ಬಹಳ ಕೋಪಿಷ್ಟ ಕೂಡ. ಈ ಒಂದು ಧರ್ಮ ಪಾಲನೆಯನ್ನು ಯಾರು ಮಾಡ್ತಾರೋ, ಯಾರು ತನ್ನ ಕಾಲವನ್ನು ಸದುಪಯೋಗ ಮಾಡ್ಕೊಳ್ತಾರೋ, ಅಂದರೆ ಕಷ್ಟಕಾಲವನ್ನು ಎದುರಿಸ್ತಕ್ಕಂಥವ್ರು ಇರ್ತಾರೋ, ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ದೀರ್ಘಕಾಲವಾಗಿರ್ತಕ್ಕಂಥ ಒಂದು ಲಾಭವನ್ನು ಕೊಡತಕ್ಕಂಥದ್ದು ಶನಿ ಮಹಾತ್ಮ. ಅತಿಯಾದಂಥ ಶ್ರೀಮಂತಿಕೆ, ತಲೆತಲಾಂತರದಿಂದ ಶ್ರೀಮಂತಿಕೆ ಇದ್ದಾರಪ್ಪ ಅವರು ಅಂದಕ್ಕಂಥವರೆಲ್ಲ ಶನಿಯ ಒಂದು ಆಶೀರ್ವಾದದಿಂದ ಇರ್ತಕ್ಕಂಥವ್ರು. ಅಂಥ ಶನಿಯನ್ನು ನಾವಿವತ್ತು ಎಲ್ಲ ಕೆಟ್ಟನ್ನು ಮಾಡಿಬಿಟ್ಟಿದ್ದೀವಿ, ಪ್ರತಿಯೊಬ್ಬರು ಕೆಟ್ಟರು ಮಾಡಿಬಿಟ್ಟಿದ್ದೀವಿ. ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಏಕೈಕ ಗ್ರಹ ಅಂದರೆ ಶನಿ ಗ್ರಹ. ನಾವು ಮೂರು ಗ್ರಹಗಳನ್ನ ಇಟ್ಕೊಂಡ್ಬಿಡ್ತೀವಿ. ಒಂದು ಶನಿಗ್ರಹ, ಒಂದು ರಾಹುಗ್ರಹ, ಇಲ್ಲ ಕುಜಗ್ರಹ. ಇವ್ರನ್ನ ಹಾಕೊಂಡು ನಾವು ತುಳಿದು ಬಿಸಾಕ್ತಾ ಇದ್ದೀವಿ ಎಲ್ಲ ಜ್ಯೋತಿಷ್ಯರು ಕೂಡ. ಯಾಕೆ? ವಾಟ್ ಇಸ್ ದ ರೀಸನ್ ಫಾರ್ ದಟ್? ನಿಮಗೆ ಸರಿಯಾದಂಥ ಮಾರ್ಗದರ್ಶನ ತಿಳ್ಕೊಂಡಿಲ್ಲ ನಾವು ಅಂತಕ್ಕಂಥದ್ದು ನೋಡಬೇಕಾಗತ್ತೆ. ಕಷ್ಟ ಬಂದೇಟ್ಗೆ ಶನಿಯೇ ವರ್ಣೆ ಅಂತ ಓಡೋಗ್ಬಿಡ್ತೀವಿ. ನೋ ನೆವರ್, ಖಂಡಿತವಾಗಿಲ್ಲ. ನೋಡಿ, ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ನಾವು ಶನಿಯನ್ನು ಆರಾಧನೆ ಎಷ್ಟು ಮಾಡ್ತೇವೋ ಖಂಡಿತವಾಗಿ ಜೀವನದಲ್ಲಿ ನಮಗೆ ಸಂಕಷ್ಟಗಳು ದೂರ ಆಗೋದ್ರಲ್ಲೇ ಎರಡು ಮಾತೇ ಇಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ಸಿಂಹರಾಶಿ ಸಿಂಹಲಗ್ನಕ್ಕೆ ಶನಿಯ ಮಹಾತ್ಮೆ ಏನು ಅಂದರೆ, ಈ ಇದರ ಗೋಚಾರ ಫಲ 2.5 ವರ್ಷಗಳ ಕಾಲ. 6 ಮತ್ತು 7ರ ಅಧಿಪತಿ, 6 ಕೆಲಸ, ಆರೋಗ್ಯ, ಸಾಲ ಇವೆಲ್ಲ ಹೇಳಿದ್ವಿ. ಹಾಗೆ 7 ಸಂಗಾತಿ, ಹಾಗೆ 7 ಬಿಸ್ನೆಸ್ಸು, ಹಾಗೆ 7 ಆಯುಷ್ಯ ಸ್ಥಾನ ಅಂತ ಕೂಡ, ಆಯುಷ್ಯ ಕಡಿಮೆ ಇರ್ತಕ್ಕಂಥದ್ದು. 7ರ ಸ್ಥಾನ ಅವಮಾನದ ಸ್ಥಾನ ಕೂಡ ಹೇಳಿದ್ವಿ. ಸಂಗಾತಿಯ ಮದುವೆ ವಿಚಾರ ಅಂತ ಹೇಳಿದ್ವಿ, ಅದು ಅಷ್ಟಮ ಸ್ಥಾನಕ್ಕೆ ಹೋಗುತ್ತೆ. 6 ಮತ್ತು 8 ಒಂದು ರೀತಿಯಾಗಿ ವಿಪರೀತ ರಾಜಯೋಗ ಅಂತ ನೋಡಿದ್ವಿ. ಸಮಸ್ಯೆ ಯಾವುದ್ರಾಗನ ಒಂದಕ್ಕೆ ಬರ್ಬೋದು. 7 ಮತ್ತು 8 ಅವಮಾನಗಳನ್ನು ತರ್ಬೋದು, ಸಂಗಾತಿಯ ವಿಚ್ಛೇದನಗಳಾಗ್ಬೋದು, ಸಂಗಾತಿಯ ಜೊತೆ ಸಮಸ್ಯೆಗಳನ್ನು ಕಾಣ್ಬೋದು, ವ್ಯಾಪಾರದಲ್ಲಿ ಸಮಸ್ಯೆಗಳನ್ನು ಕಾಣ್ಬೋದು. ಇವೆಲ್ಲವನ್ನು ಎಚ್ಚರಿಕೆಯಿಂದ ನಿಭಾಯಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಸಿಂಹರಾಶಿ ಸಿಂಹಲಗ್ನಕ್ಕೆ ಅಲ್ಲಿಂದ ತೃತೀಯ ಭಾವವನ್ನು ನೋಡಿ. ತೃತೀಯ ಭಾವ ಅಂದರೆ ಸಿಂಹಲಗ್ನಕ್ಕೆ ದಶಮ ಭಾವ, ಕೆಲಸದಲ್ಲಿ ಎಚ್ಚರ. ಮಸ್ಟ್ ಅತೀವವಾಗಿರ್ತಕ್ಕಂಥ ನಿಮ್ಮ ಸ್ಥಾನ ಅಂತ ಏನು ಕರೆದ್ವಿ, ಅದು ಅಳ್ಳಾಡುತ್ತೆ. ಇವಾಗ ನೋಡ್ಕೊಳ್ಳಿ, ಯಾರ್ಯಾರು ಸಿಂಹರಾಶಿ ಸಿಂಹಲಗ್ನ ತುಂಬ ಈಗೋಸ್ಟಿಕ್ ನೇಚರ್ ಇಟ್ಕೊಂಡಿದ್ದೀರಾ, ನಾನದೇ ನಡಿಬೇಕು ಅಂತಕ್ಕಂಥವ್ರೆಲ್ಲ ನಡುಗಿ ಹೋಗ್ತೀರಾ. ಸ್ವಲ್ಪ ಯೋಚನೆ ಮಾಡಿ. ನ್ಯಾಯಯುತವಾಗಿ ಧರ್ಮಯುತವಾಗಿದ್ದಾಗ ಮಾತ್ರ ಸ್ಥಾನಕ್ಕೆ ಒಂದು ಅತಿಯಾದಂಥ ವ್ಯಾಲ್ಯೂವನ್ನು ತಂದುಕೊಡ್ತಾನೆ ಶನಿ ಮಹಾತ್ಮ. ಯಾರು ಜಂಬವನ್ನು ಮಾಡ್ತಾರೋ ನಿರ್ನಾಮವನ್ನು ಆ ಸ್ಥಾನದಿಂದ ಕೆಳಗಿಳಿಸ್ಬಿಡ್ತಾನೆ. ಬಿ ಕೇರ್ಫುಲ್. ಯಾರು ಈ ಒಂದು ವಿಡಿಯೋಸ್ನ ನೋಡ್ತಿದ್ದೀರೋ ಖಂಡಿತವಾಗಿ ನನ್ನ ಬೈಕೊಂಡ್ರೂ ಪರವಾಗಿಲ್ಲ, ಡೋಂಟ್ ವರಿ, ಬಟ್ ಎಚ್ಚರ. ಯಾಕೆಂದರೆ ತೃತೀಯ ಭಾವವನ್ನು ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಜಾತಕಕ್ಕೆ 10ರ ಸ್ಥಾನ ಕರ್ಮಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ ಶನಿ. ಸರಿಯಾದಂಥ ಕರ್ಮವನ್ನು ಮಾಡಿದರೆ ಬಚಾವ್, ಇಲ್ಲ ಅಂದರೆ ಕಷ್ಟ, 100% ಕಷ್ಟ. ಈ 2.5 ವರ್ಷಗಳ ಕಾಲ ಸರಿಯಾಗಿ ಇರತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಅಲ್ಲಿಂದ ಸಪ್ತಮ ಸ್ಥಾನ ನೇರವಾಗಿ ಕುಟುಂಬ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ, ಧನಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ,
ತಮ್ಮ ಮಾತಿನ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಆಹಾರ ಸ್ಥಾನ ಅಂತ ಕೂಡ ನೋಡಿದ್ವಿ. ಖಂಡಿತವಾಗಿ ಅನ್ನಕ್ಕೆ ಕುತ್ತು ಬರುತ್ತೆ. ಹಣಕಾಸಿನ ವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥದ್ದು ಇರುತ್ತೆ. ನಿಮ್ಮ ಜಾತಕದಲ್ಲಿ ಶನಿ ದಶ, ಶನಿಯ ಭುಕ್ತಿ ಇದ್ದರೆ 100% ಇವೆಲ್ಲ ಸಮಸ್ಯೆಯನ್ನು ಎದುರಿಸ್ತೀರ. ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಕಾಡುತ್ತೆ. ಕುಟುಂಬ ನಿಮ್ಮನ್ನು ನಂಬದೇ ಇಲ್ಲ. ನೆವರ್, ಯು ಆರ್ ದ ಫ್ರಾಡ್ ಪರ್ಸನ್ ಅಂತ ಅಂದ್ಬಿಡುತ್ತೆ. 200% ಕೂಡ ಸತ್ಯ. ನೀವು ಈ ಕಾಲವನ್ನು ನೀವು ಬದಲಾವಣೆಗೆ ಅಂದ್ಕೊಳ್ಳಿ ಅಂತಕ್ಕಂಥದ್ದು ಭಾಳ ಮುಖ್ಯ. ಬದಲಾವಣೆಗೆ ಪ್ರೇರಿತವಾಗಿರ್ತಕ್ಕಂಥ ಕಾಲ. ಹಾಗೆ ನೋಡಿ, ಅಲ್ಲಿಂದ ನಿಮಗೆ ಪಂಚಮ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡ್ತಾನೆ. ಬುದ್ಧಿಯ ಸ್ಥಾನ, ಇದು ದಿ ಮೋಸ್ಟ್ ಇಂಪಾರ್ಟೆಂಟ್. ಪೂರ್ವ ಪುಣ್ಯ ಸ್ಥಾನ. ಕರ್ಮ ಮಾಡಿದ್ದಿರೋ ಖಂಡಿತವಾಗಿಯೂ ವಧೆ ಬಿತ್ತು ಅಂತಲೇ ಶನಿ ಮಹಾತ್ಮೆಯಿಂದ. ಸಿಂಹರಾಶಿ ಸಿಂಹ ಲಗ್ನಕ್ಕೆ ಪಂಚಮ ಸ್ಥಾನದ ವೀಕ್ಷಣೆಯನ್ನು ಮಾಡ್ತಾನೆ ಎಂದಾಗ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಲೋಪಗಳಾಗ್ತದೆ. ನೀವು ಅನ್ಯತಃ ಬೇರೆ ಸಂಬಂಧಗಳನ್ನು ಇಟ್ಕೊಂಡ್ರೆ ಅಲ್ಲಿ ದೊಡ್ಡ ವಿಚಾರಗಳು, ಅನಿವಾರ್ಯತೆಗಳಾಗ್ತಕ್ಕಂಥದ್ದು ಇರ್ತದೆ. ಹಣಕಾಸಿನ ಮೇಲೆ ವಿಶೇಷವಾಗಿರ್ತಕ್ಕಂಥ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಕೆಲಸದಲ್ಲಿ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥದ್ದು ಇರುತ್ತೆ. ಹಾಗೆ ನಿಮ್ಮ ಆರೋಗ್ಯದ ವಿಚಾರವಾಗೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಏಕೆಂದರೆ ಆ ಸ್ಥಾನ ನೋಡಿ, ಅಲ್ಲಿಂದ ದಶಮ ಸ್ಥಾನ ನಿಮಗೆ ಪಂಚಮ ಸ್ಥಾನದ ವೀಕ್ಷಣೆ. ಈ ಮೂರರ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಸಿಂಹರಾಶಿ ಸಿಂಹಲಗ್ನಕ್ಕಿರುತ್ತೆ. ಈ ಒಂದು ಟ್ರಾನ್ಸಿಟ್ ನಿಮ್ಮನ್ನು ಒಂದು ಬದಲಾವಣೆಗೆ ಪ್ರೇರಿತ, ನಿಮ್ಮ ಕರ್ಮಗಳನ್ನು ಜಾಸ್ತಿ ಮಾಡಿದ್ರೋ ವಧೆಯಂತೂ ಖಂಡಿತ. ಅದೇ ನ್ಯಾಯಬದ್ಧವಾಗಿ ತಾವು ಅಹಮ್ಮನ್ನು ಕಡಿಮೆ ಮಾಡಿಕೊಂಡು ತಮ್ಮ ಒಂದು ವೈಚಾರಿಕತೆಯಲ್ಲಿದ್ದಾಗ ಮ್ಯಾಕ್ಸಿಮಮ್ ಶನಿ ಮಹಾತ್ಮ ನಿಮ್ಮನ್ನು ಕಾಪಾಡುತ್ತೆ. ಇಲ್ಲವೋ ಇವೆಲ್ಲ ವಿಚಾರಗಳಲ್ಲಿ ಕುಟುಂಬ, ನಿಮ್ಮ ಸ್ಥಾನ, ಹಾಗೆ ನಿಮ್ಮ ಪೂರ್ವ ಪುಣ್ಯ, ಆರೋಗ್ಯ, ನಿಮ್ಮ ಪ್ರೀತಿಯ ವಿಚಾರ, ಸಂಗಾತಿಯ ವಿಚಾರದಲ್ಲಿ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದಷ್ಟೇ ಸತ್ಯ. ಹಾಗಾಗಿ ಸಾಧ್ಯವಾದಷ್ಟು ಸಿಂಹರಾಶಿ ಸಿಂಹಲಗ್ನದವರು ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಕಾರ್ಮಿಕರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ. ಇನ್ನು ಅನ್ಯತಃ ಏನಾದರೂ ಸಂಬಂಧಗಳಿದ್ದರೆ ಅದನ್ನು ದೂರ ಇಡಿ. ಇಲ್ಲಾಂದರೆ ಕಟ್ಟಿಟ್ಟ ಬುತ್ತಿ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.